ನಮ್ಮ ಮನೆಯ ಗೃಹಪ್ರವೇಶ ಹಾಗೆ ಸತ್ಯನಾರಾಯಣ ಪೂಜೆ ಎರಡು ಕೂಡ ಇವತ್ತಿನ ದಿನನೇ ಇರುತ್ತೆ. ನಿನ್ನೆ ಎಲ್ಲ ಶನಿವಾರ ಹೋಮ ಎಲ್ಲ ನಡೀತು, ಗಣಪತಿ ಹೋಮ ಆಗ್ಬೋದು. ಕೆಲವೊಂದೆಲ್ಲ ನನ್ನ ಕ್ಲಿಪ್ಪಿಂಗ್ಸ್ ನಿನ್ನೆ ಕೂಡ ನನಗೆ ಮಿಸ್ ಆಗಿದೆ. ಯಾಕಂದರೆ ಆ ಮನೆ ಹತ್ರ ಹೋಗಿದ್ದೆ, ಸ್ವಲ್ಪ ಅದು ಇದು ಓಡಾಡ್ತಿರ್ತೀವಲ್ವ, ಆ ಟೈಮಲ್ಲಿ ಮಿಸ್ ಆಗಿಬಿಟ್ಟಿದೆ. ಅಂದರೆ ಅರ್ಶಿನ ಅನ್ನ ಮಾಡಿ ಅದೇನೋ ಮಾಡ್ತಾರೆ ಬಲಿ, ಈ ಥರದ್ದೇನೋ ಗೊತ್ತಿಲ್ಲ ನನಗದು, ಮನೆ ಬಾಗಿಲಲ್ಲಿ ಹಾಕ್ತಾನೆ. ಸೊ ಅದೆಲ್ಲ ನನ್ನ ಕ್ಲಿಪ್ಪಿಂಗ್ಸ್ ಕೂಡ ಯಾರೂ ತೊಗೊಂಡೂ ಇಲ್ಲ, ನಾನು ತೊಗೊಂಡಿಲ್ಲ, ಅದು ಮಿಸ್ ಆಗಿಬಿಟ್ಟಿದೆ. ಸೊ ಅದಂಗೆ ಕೆಲವೊಂದೆಲ್ಲ ನಮ್ಮದೇ ಫಂಕ್ಷನ್ ಇದ್ದಾಗ ಕೆಲವೊಂದೆಲ್ಲ ಕ್ಲಿಪ್ಪಿಂಗ್ಸು ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಿನ್ನೆ ಎಲ್ಲ ಹೋಮ ಆಯಿತು, ಇವತ್ತು ಗೃಹಪ್ರವೇಶ. ಸೊ ನಾವು ಮಲಗಬಾರ್ದಾಗಿತ್ತು. ನಾವು ಮಾಡಿದೊಂದು ಮೇನ್ ಪ್ರಾಬ್ಲಮ್ ಏನಂದರೆ ಮಲ್ಕೊಂಡು ಬೆಳಗ್ಗೆ 4:30ಗೋ ಏನೋ ಎದ್ವಿ ಅನಿಸುತ್ತೆ, 4:35ಗೇನೋ. ಬಟ್ ನಾವು ಮಲಗಿಲ್ಲ ಅಂದರೆ ಬೇಗನೆ ಒಂದು 4ಗೆಲ್ಲ ಎದ್ಬಿಟ್ಟಿದ್ರೆ ಬೇಗನೆ ಆಗ್ತಾಯಿತ್ತು. ನಾವು ಮಾಡಿದ ತಪ್ಪೇನೆಂದರೆ 5 ಗಂಟೆಗೆ ಇಲ್ಲ 4:45ಗೇನೋ ಎದ್ವಿ ಅನಿಸುತ್ತೆ, 4:45. ಅಪ್ಪ ಅಮ್ಮ ಬೇಗ ಹೋಗಿ ಸ್ನಾನ ಮಾಡ್ಕೊಂಬಿಟ್ರು, ಪಲ್ಲವಿನೂ ಬೇಗ ಹೋಗಿ ಸ್ನಾನ ಮಾಡ್ಕೊಬಂದ್ಲು. ಹಿಂಗೆ ಒಬ್ಬರಾದ್ಮೇಲೆ ಒಬ್ಬರು ತಿರ್ಗಾ ಹೋದ್ವಿ. ಅಷ್ಟರಲ್ಲಿ 6 ಆಗೋಯ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 5:50 ಆಯಿತು. ಅಷ್ಟರಲ್ಲಿ ಇವರು ಪೂಜಾರಿಯವ್ರು ಬಂದುಬಿಟ್ಟಿದ್ದಾರೆ. ಅವ್ರು ಬಂದಮೇಲೆ ಏನಾಯಿತು, ಇಮಿಡಿಯೇಟು ಬೆಳಗ್ಗೆ ಹಾಲು ಉಗ್ಸೋದಾಗ್ಬೋದು, ಆಮೇಲೆ ಫೋಟೋ ತೊಗೊಂಡು ಬಂದು ಒಳಗಡೆ ಬರೋದು, ಇದೆಲ್ಲ ಸ್ವಲ್ಪ ವೀಡಿಯೋಸ್ ನಾನು ತೊಗೊಂಡೆ. ಅದು ಯಾವಾಗ ಏನೋ ಬೇಕು ಅಂತ ಕೇಳಿದ್ರು, ನನ್ನ ತಂಗಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ಲು. ಅಂದರೆ ಅವಳೇನೋ ಹೇರ್ ಸ್ಟ್ರೈಟ್ನಿಂಗು ಎಕ್ಸ್ಟೆನ್ಷನ್ಸ್ ಏನೂ ಹಾಕ್ಸ್ಕೊಂಡಿಲ್ಲ, ಅವಳದ್ದು ಏನು ಕೂದಲಿದೆಯೋ ಅದರಲ್ಲಿ ಸ್ವಲ್ಪ ಜಡೆ ಹಾಕಿಸ್ಕೊತಾ ಇದ್ಲು ಸಿಂಪಲ್ಲಾಗೆ. ಆ ಟೈಮಲ್ಲಿ ಓಡೋಗ್ಬಿಟ್ಟು ಒಂದು 5 ಮಿನಿಟ್ಸ್ ವೀಡಿಯೋ ಮಾಡ್ಕೊಬಂದೆ ಅಷ್ಟೇ. ಇನ್ನು ಮಿಕ್ಕಿದ್ದು ಯಾರೂ ವೀಡಿಯೋ ಮಾಡ್ಕೊಟ್ಟಿಲ್ಲ. ನನ್ನ ತಂಗಿ ಅವ್ರ ಮನೇಲಿ ಮೇಲ್ಗಡೆ ಮನೆ ಲಾಸ್ಟ್ ಫ್ಲೋರಲ್ಲಿ ಅವರು ಕೂಡ ಹಾಲು ಉಗ್ಸೋದು ಎಲ್ಲ ಇತ್ತು ಇವತ್ತು ಹೊಸ ಮನೆಗೆ. ಆದ್ದರಿಂದ ಅವರು ಕೂಡ ಫೋಟೋಸ್ ಎಲ್ಲ ತೊಗೊಂಡೋಗಿ ಇದೆಲ್ಲ ಅವ್ರದ್ದು ಸ್ವಲ್ಪ ಶಾಸ್ತ್ರ ಎಲ್ಲ ಇವತ್ತಿತ್ತು. ಅದರಿಂದ ಅವ್ರ ಮನೆ ನೋಡ್ಕೋತಾ ಇದ್ಲು, ಈ ಕಡೆ ಅಪ್ಪ ಅಮ್ಮ ನೋಡ್ಕೋತಿದ್ರು. ನನಗೆ ವಿಡಿಯೋ ಮಾಡ್ಕೊಡೋರೇ ಯಾರೂ ಇರಲಿಲ್ಲ, ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಬೆಳಗ್ಗೆ ನನಗೆ ಮೇನ್ ಹಾಲು ಉಕ್ಕೋದು ವಿಡಿಯೋ ಬೇಕಾಗಿತ್ತು, ಅದೊಂದು ಮಿಸ್ ಆಗಿಬಿಡ್ತು ನನಗೆ. ಸೊ ಹಿಂಗೇ ನಾನು ರೆಡಿಯಾಗಿ ನಾನು ಹೋಗೋಷ್ಟರಲ್ಲಿ ಹಾಲು ಉಗ್ಸಾಗಿತ್ತು, ಹಾಲನ್ನ ದೇವ್ರ ಹತ್ರ ಇಟ್ಟು, ಆಮೇಲೆ ಹೊಸ್ಲಿಗೆ ಮೊಳೆ ಹೊಡೆದು ಒಳಗಡೆ ಹೋಗ್ತಾರಲ್ಲ ಈ ಥರದ್ದೆಲ್ಲ ಆಲ್ಮೋಸ್ಟ್ ಶಾಸ್ತ್ರ. ಮತ್ತು ಹಸು ಬಂದಿತ್ತಂತೆ, ಕರು ಬಂದಿತ್ತು, ಅದೂ ಕೂಡ ವಿಡಿಯೋ ಇಲ್ಲ. ಹೇಗಿದೆ ಅಂತ ನೋಡೋಕ್ಕೂ ಒಂದು ಚಿಕ್ಕ ವಿಡಿಯೋ ಕೂಡ ನನ್ನ ಹತ್ರ ಇಲ್ಲ ಅದು. ಸೊ ಅದೊಂದು ಬೇಜಾರಾಯ್ತು ನನಗೆ, ಹಸುದು ವಿಡಿಯೋ ಎಲ್ಲ ಏನೂ ಆಗಿಲ್ವಲ್ಲ ಅಂತ. ಏನಾದ್ರು ನಮ್ಮ ಹಸ್ಬೆಂಡ್ ಇಲ್ಲೇ ಉಳ್ಕೊಂಡಿದ್ದಿದ್ರೆ ಅದೆಲ್ಲ ಕ್ಲಿಪ್ಪಿಂಗ್ ಸಿಗ್ತಾಯಿತ್ತು. ಅವ್ರು ನೋಡಿದ್ರೆ ಮನೆಗೆ ಹೊರ್ಟೋಗ್ಬಿಟ್ರು, ಹೋಗಿ ಬೆಳಗ್ಗೆ ಬರ್ತೀನಿ ಅಂದರು. ಅವ್ರು ಬೆಳಗ್ಗೆ ಬರೋಷ್ಟರಲ್ಲಿ ಈ 7 ಗಂಟೆ 7:15 ಅಷ್ಟರಲ್ಲಿ ಸತ್ಯನಾರಾಯಣ ಅಂದರೆ ಗೃಹಪ್ರವೇಶ ಶಾಸ್ತ್ರ ಏನೇನಿತ್ತು ಇದೆಲ್ಲ ಮುಗ್ದೋಯ್ತು. ಅವ್ರು ಬರೋಷ್ಟರಲ್ಲಿ ಸತ್ಯನಾರಾಯಣ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಆ ಟೈಮಿಗೆ ಬಂದರು. ಅತ್ತೆ ಮಾವು ಕೂಡ ಅಷ್ಟೇ ಗೃಹಪ್ರವೇಶ ಶಾಸ್ತ್ರ ಇರೋ ಟೈಮಲ್ಲಿ ಬಂದರು, ಸ್ವಲ್ಪ ಆಲ್ಮೋಸ್ಟ್ ಮುಗೀತಿತ್ತು. ಆವಾಗಲೂ ಅಷ್ಟೇ ಸತ್ಯನಾರಾಯಣ ಪೂಜೆ ಪ್ರಸಾದ ಬಂದಿರಲಿಲ್ವಂತೆ. ಆವಾಗ ಸಿಂಪಲ್ಲಾಗಿ ಅರ್ಧ ಕೆಜಿನೂ ಕಾಲು ಕೆಜಿ ಏನೋ ಹಾಕ್ಬಿಟ್ಟು ಮಾವ ಅತ್ತೆ ಸೇರಿಕೊಂಡು ಸ್ವಲ್ಪ ಪ್ರಸಾದ ಮಾಡಿ ಇದೆಲ್ಲ ಸ್ವಲ್ಪ ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಬೇಗನೆ ಬಂದರು ಅತ್ತೆ ಮಾವ. ಬಾಳೆಹಣ್ಣು ಕೂಡ ತರೋದಿತ್ತು ಮಾವನಿಗೆ, ಆದ್ದರಿಂದ ಅವ್ರಿಗೊಂದು ಸ್ವಲ್ಪ ಲೇಟ್ ಆಯಿತು, ಸಾರಕ್ಕಿಗೆ ಹೋಗಿ ತೊಗೊಂಡು ಬಂದರು. ಬಟ್ ನನಗೇನಂದ್ರೆ ಅದೊಂದು ಮಿಸ್ ಆಯಿತು. ಇಲ್ಲ ಇವ್ರನ್ನ ಬೇಗ ಬರೋಕ್ಕೆ ಹೇಳ್ಬಿಟ್ಟು ನಾನು ಬೇಗ ರೆಡಿ ಆಗಬೇಕಾಗಿತ್ತು. ಇಲ್ಲ ಅಂದರೆ 7:15ಗೆ ಸತ್ಯನಾರಾಯಣ ಇದೆಲ್ಲ ಅಂದರೆ ಗೃಹಪ್ರವೇಶದ ಪೂಜೆ ಮುಗಿದ ಮೇಲೆ ರೆಡಿ ಆಗ್ತೀನಿ ಅಂತ ಹೇಳಬೇಕಾಗಿತ್ತು. ಇವ್ರಿಗೂ ಏನೋ 8 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತಂತೆ. ಸೊ ಇದೊಂದು ಸ್ವಲ್ಪ ಕಷ್ಟ ಆಯಿತು. ಅಮ್ಮನಿಗೂ ಬೇಜಾರಾಯಿತು, ನೀವಿಬ್ಬರಿರಲಿಲ್ಲ, ನಾವಿಬ್ಬರೇ ಮಾಡ್ಕೊತಾ ಇದ್ವಿ ಅಂತ. ರಿಲೇಷನ್ಸ್ ಎಲ್ಲ ಇದ್ದರು, ಬಟ್ ಹೆಣ್ಮಕ್ಳು ಎಲ್ಲಿ ಅಂತ ಕೇಳ್ತಾ ಇದ್ದಾರಂತೆ. ಅದೊಂದು ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಇವಾಗ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಈಗ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ನೋಡಿ, ಮನೇಲಿ ಯಾರೂ ಇಲ್ಲ. ಯಾಕಂದ್ರೆ ಚಿಕ್ಕಮ್ಮ, ಪಲ್ಲವಿ ಪ್ರತಿಯೊಬ್ಬರು ಅಲ್ಲೇ ಇದ್ದರು. ನನಗಿಲ್ಲಿ ಮೇಕಪ್ ನಡೀತಿತ್ತು ಬೆಳಗ್ಗೆ. ಸೊ ಮೇಕಪ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಹೇಗಿತ್ತು, ಹೇಗೆ ಕಾಣಿಸ್ತಿದೆ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ಪ್ಲೀಸ್, ಓಕೆನಾ. ಬಟ್ ಇವರು ಮಲ್ಲಿಕಾ ಅಂತ, ನಮ್ಮನೆ ಸತ್ಯನಾರಾಯಣ ಪೂಜೆಗೆ ಹಾಗೆ ನಮ್ಮ ಆ್ಯನಿವರ್ಸರಿ ಐತಲ್ವ, ಆವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಇವರು ಇರೋದು. ಪಾರ್ಲರ್ಗೆ ಹೋಗಿ ನಾನು ರೆಡಿಯಾಗಿ ಬಂದಿದ್ದೆ. ಈ ಸಲ ಪಾರ್ಲರ್ಗೆ ಬಂದು ಹೋಗಿ ಮಾಡಿದ್ರೆ ಆ್ಯಕ್ಚುಲಿ ಬರ್ದೈತಿದ್ದೆ ಒಳ್ಳೆಯದಾಯಿತು. ಹೋಗಿ ಬಂದು ನಾನು ತುಂಬ ಲೇಟ್ ಆಗಿಬಿಡ್ತಿತ್ತು. ಅವ್ರನ್ನೇ ಅಮ್ಮನ ಮನೆಗೆ ಕರ್ಸ್ಕೊಂಡಿದ್ದೆ, ಬಂದು ಮಾಡಿಕೊಟ್ರು. ನಾವು ಹೆಂಗೆ ಅಂದರೆ ನಾವು ಯಾವ ಥರ ಕೇಳ್ತೀವಿ ಹಂಗೆ ಮಾಡಿಕೊಡ್ತಾರೆ. ನಮಗದು ಕಂಫರ್ಟಬಲ್ ಇಲ್ಲ ಅಂದರೆ ವಾಪಸ್ ಮತ್ತೆ ಚೇಂಜ್ ಮಾಡ್ತಾರೆ, ರೆಡಿ ಮಾಡಿಕೊಡ್ತಾರೆ, ಒಂದು ಮಾತು ಹೇಳೋಂಗಿಲ್ಲ. ಸೊ 5:50ಗೆ ಬಂದು 7:30 ಅಷ್ಟರಲ್ಲೆಲ್ಲ ನನಗೆ ರೆಡಿ ಮಾಡಿ ಅವರು ಹೋದರು. ನಮ್ಮ ಮಾವ ತಗೋಬತ್ತೈತೆ, ಇಲ್ಲಿರೋ ಡೌಟು ಇಲ್ಲ. ಬಲಗಾಡೆ ಬಲಗಾಲ ಒತ್ತುಬಿಟ್ಟು ಕಾಲಿಗೆ ಹಿಂದೆ ತಗೊಳಂಗಿಲ್ಲ, ಹಂಗೆ ಮುಂದಿಡ್ಬೇಕು. ಈಗ ಒತ್ತುಬಿಟ್ಟು ಹಾಗೆ ಕಾಲು ಮುಂದಿಡ್ಬೇಕು, ಹಿಂದೆ ತಗೊಳಂಗಿಲ್ಲ. ಸ್ವಾಮಿಗಳೇ
ಓಂ ವಾಸ್ತೋ ಆಶ್ಪತೆ ಬನ್ನಿ ವಾಸ್ತೋ ಆಶ್ಪತೆ ಪ್ರತಿಜಾನೆ ಹಸ್ವಾನ್ ಸ್ವಾವೇಶ ಅನಮೇವ ಭವಾನಃ ಯತ್ವೇಮಹೇ ಪ್ರತಿತನ್ನಾಜುಷಸ್ವಶನ್ನ ಏದಿದ್ವಿಪದೇ ಶಂಚತುಷ್ಪದೇ ಇಲ್ಲಿ ದೇವ್ರ ಮನೆಗೆ ಅಮೀವಹ ವಾಸ್ತೋ ಆಶ್ಪತೆ ವಿಶ್ವಾರೂಪಾಣ್ಯಾವಿಶನ್ನ ಸಖಾ ಸುಷೇವ ಏಧಿನಃ. ಆ ಉಪ್ಪು ಹುಳಿ ಖಾರ ಎಲ್ಲ ಇದಕ್ಕೋಗ್ಲಿ ಅಡುಗೆ ಮನೆಗೆ. ಇದು ಸ್ವಾಮಿ ತುಳಸಿ ಗಿಡ ಒಂದ್ಸಲ ಇಟ್ಬಿಟ್ಟು ಹೊರಗೆ ತಗೊಂಡೋಗಿ ಇಟ್ಬಿಡಿ. ಒಳಗಡೆ ಇಟ್ಬಿಟ್ಟು ತಿರ್ಗಾ ಬತ್ಕೊಂಡ್ಬಿಡ್ರಿ. ಹುಷಾರಾಗಿಡು, ಹುಷಾರಾಗಿಡೋಣ. ಹುಷಾರು ನಾಣ, ಹುಷಾರು ನೋಡ್ಕೊಂಡಿಡು. ಆಗತ್ತ ಕೂತಾ ಅಷ್ಟು ಅರ್ಶನ ಕುಂಕುಮ ಇಟ್ಟಿದ್ರ. ಅಕ್ಷತಾಂಧವಲಾಕಾರಂ ಅನಂತಾಯ ನಮಸ್ತುಭ್ಯಂ ಅಕ್ಷತಾಂ ಪ್ರತಿಗೃಹ್ಯತಾಂ. ಪ್ರಾರ್ಥನೆ ಮಾಡ್ಕೊಳ್ಳಿ. ಸಕ್ಕರೆ ಇದೆಯಾ? ಸದಾಪೂರ್ಣೆ ಶಂಕರಿ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಮನೆಯಲ್ಲಿ ಧನ ಧಾನ್ಯ ಎಲ್ಲ ಸಮೃದ್ಧಿಯಾಗಿರ್ಬೇಕು ಅಲ್ವಾ? ಹಾಗೆ ಅನ್ನದಾನ ಮಾಡುವಂತ ಶಕ್ತಿ, ಅತಿಥಿ ಸತ್ಕಾರವನ್ನ ಮಾಡುವಂತ ಶಕ್ತಿ ಸದಾಕಾಲ ಭಗವಂತ ಅನ್ನಪೂರ್ಣೇಶ್ವರಿ ನಿಮಗೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲ ಇಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಿ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಪೂರ್ಣೇಶ್ವರ್ಯೈ ನಮಃ. ಹಚ್ಚಿ ಆನ್ ಮಾಡಿದೀನಿ. ಹುಷಾರಾಗದು ಜಾಸ್ತಿ. ಈ ಪಾತ್ರೆ ಇಡಿ. ಅಲ್ಲಿ ಗಂಟೆ ಇದೆ ನೋಡಿ. ಓಂ ವನಸ್ಪತಿ ದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್. ಇವಾಗ ಸತ್ಯನಾರಾಯಣ ಪೂಜೆ ಶುರುವಾಗುತ್ತೆ. ಅಷ್ಟೇ ನಾನು ರೆಡಿಯಾಗಿ ಬಂದೆ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಆವಾಗಲೇ ರೆಡಿಯಾಗಿ ಬಂದೆ. ಸೊ ಯಾರೆಲ್ಲ ಏನು ಆಸೆ ಪಡ್ತಾ ಇದ್ದೀರಾ, ಸತ್ಯನಾರಾಯಣ ಸ್ವಾಮಿ ನಿಮ್ಮ ಆಸೆನೆಲ್ಲ ಈಡೇರಿಸಲಿ, ಹಾಗೆ ನಾವೇನು ಆಸೆ ಪಟ್ಟಿದ್ದೀವಿ ಅದು ಕೂಡ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇವಾಗ ಸತ್ಯನಾರಾಯಣ ಪೂಜೆ ಶುರು ಮಾಡ್ತಿದ್ದಾರೆ. ಸೊ ನೀವು ಕೂಡ ಜೊತೆಲಿ ಸೇರಿ ನೋಡಿ. ಓಂ ಸತ್ಯದೇವಾಯ ನಮಃ. ಓಂ ಸತ್ಯಾತ್ಮನೇ ನಮಃ. ಓಂ ಸತ್ಯಭೂತಾಯ ನಮಃ. ಓಂ ಸತ್ಯಪುರುಷಾಯ ನಮಃ. ಓಂ ಸತ್ಯನಾಥಾಯ ನಮಃ. ಓಂ ಸತ್ಯಸಾಕ್ಷಿಣೇ ನಮಃ. ಓಂ ಸತ್ಯಯೋಗಾಯ ನಮಃ. ಓಂ ಸತ್ಯಜ್ಞಾನಾಯ ನಮಃ. ಓಂ ಸತ್ಯಜ್ಞಾನಪ್ರಿಯಾಯ ನಮಃ. ಓಂ ಸತ್ಯನಿಧೇ ನಮಃ. ಓಂ ಸತ್ಯಸಂಭವಾಯ ನಮಃ. ಸತ್ಯಪ್ರಭವೇ ನಮಃ. ಓಂ ಸತ್ಯೇಶ್ವರಾಯ ನಮಃ. ಓಂ ಸತ್ಯ ಸತ್ಯೇ ಪ್ರತಿಷ್ಠಿತಾಂ. ಹರ 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 ನಮ ಪಾರ್ವತೀ ಪದಯೇ ಹರ ಹರ. ಮಂಗಳಾರತಿ ತಗೊಳ್ಳಿ. ಮಹಾದೇವ ರಕ್ಷಾಂ ಧಾರಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹಾಮಿ ವಾತೇನ ಸಕರೇಣ ರಕ್ಷಾ. ಈಗ ಕತೆ ಪ್ರಾರಂಭ ಆಗ್ತದೆ. ಕರೀರಿ ಅವ್ರನ್ನೆಲ್ಲ. ಕತೆ ಪತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಮಧ್ಯದಲ್ಲಿ ಹೇಳ್ಬಾರ್ದು. ನಾನು ಮೇಲ್ಗಡೆ ಇರೋರ್ನೆಲ್ಲ ಮಾಡಿ ಹಣವನ್ನ ಖರ್ಚು ಮಾಡಿದ್ರೆ ಭಗವಂತ ನಮಗೆ ಆಶೀರ್ವಾದ ಮಾಡದೆ ಹೋದ್ರೆ ಏನಾಗ್ತದೆ? ಪೂಜೆಗೆ ಖರ್ಚು ಮಾಡಿದಂತ ಹಣ ಸುಮ್ಮನೆ ವ್ಯರ್ಥ ಆಗತ್ತಲ್ಲ ಅಂತ ನಮ್ಮಿಬ್ರು ತರ ಆಲೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಅವನು ನಮ್ ತರನೇ ಹರಕೆಯನ್ನ ಕಟ್ಕೊಳ್ತಾನೆ. ಶಾಸ್ತ್ರದಲ್ಲಿ ಏನಿದೆ ಅಂದ್ರೆ ನಮ್ಮಲ್ಲಿ ಕೇಳೋದಿಲ್ಲ, ಸ್ವಾಮಿ ನೋಡಪ್ಪ ನೀನು ಯಾಕೆ ನನ್ನ ಪೂಜೆಯನ್ನ ಮಾಡ್ಲಿಲ್ಲ, ಯಾಕೆ ನೈವೇದ್ಯಕ್ಕಿಡ್ಲಿಲ್ಲ ಅಂತ ಯಾವತ್ತಾರು ಕೇಳಿಲ್ಲ. ಆದ್ರೆ ಮದುವೆಗೆ ರಿಸೆಪ್ಷನ್ನಿಗೆ ಬಂದಂತ ಅತಿಥಿಗಳು ಏನ್ ಹೇಳ್ತಾರೆ? ನಿಮ್ಮ ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರವಾಗಿ ಹೊರಟೋಗ್ತಾರೆ. ಆಗ ಭಗವಂತನಿಗೆ ಕೋಪ ಬಂದ್ಬಿಡುತ್ತೆ.
ಇವನು ವಚನ ಭ್ರಷ್ಟ, ಆಡಿದ ಮಾತನ್ನು ತಪ್ಪಿದ್ದಾನೆ. ಮಗಳು ಹುಟ್ಟಿ ದೊಡ್ಡವಳಾಗಿ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಮದುವೆ ಆದ್ರೂ ಕೂಡ ನನ್ನ ಪೂಜೆ ಮಾಡ್ಲಿಲ್ಲಲ್ಲ, ಇವನು ವಚನ ಭ್ರಷ್ಟ ಅಂತ ಶಾಪವನ್ನು ಕೊಟ್ಟಾಗ ವ್ಯಾಪಾರಿ ಕುಟುಂಬ ಸಂಪೂರ್ಣವಾಗಿ ಶಾಪ ಅವಳಿಗೆ ಅವಳ ಗಂಡ ಸಿಗ್ತಾನೆ ಎಂಬುದಾಗಿ ಶರೀರವಾಣಿಯಾಗಿರುತ್ತೆ. ಅದರಂತೆ ಪುನಃ ವ್ಯಾಪಾರಿಯ ಮಗಳಾದಂತ ಕಲಾವತಿ ಮನೆಗೆ ಹೋಗಿ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ಬರ್ತಾಳೆ. ಪುನಃ ಅವಳಿಗೆ ಅವಳ ಗಂಡ ಸಿಗ್ತಾನೆ. ವ್ಯಾಪಾರಿಯ ಕುಟುಂಬ ಮುಂದೆ ನಿರಂತರವಾಗಿ ವರ್ಷಾನುಗಟ್ಟಲೆ ಆ ಭಗವಂತನ ಪೂಜೆಯನ್ನ ಮಾಡಿ ಅವರೂ ಕೂಡ ಮುಂದೆ ವಿಷ್ಣು ಲೋಕಕ್ಕೆ ಹೋಗ್ತಾರೆಂಬಲ್ಲಿಗೆ ಸ್ಕಂದ ಪುರಾಣೋಕ್ತವಾದ ರೇವಾಖಂಡದ 4ನೇ ಅಧ್ಯಾಯ ಸಮಾಪ್ತಿಯಾಗ್ತದೆ. ಇಂದಿರಾ ರಮಣ ಗೋವಿಂದ ಗೋವಿಂದ. ಈ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಮಹಾಪ್ರಸಾದ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ದೇವ್ರ ಮನೆಗೂ ಮಾಡಿ ಅಲ್ಲೇ ಅಗರಬತ್ತಿನ ಅಲ್ಲೇ ಬಿಟ್ಟು ಬಂದ್ಬಿಡಿ. ಧ್ರುವಂತೆ ರಾಜ ವರುಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ರಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಾಂ ಧೂಪಮಾಗ್ರಾಪಯಾಮಿ. ಆ ಹೂವನ್ನು ಅಲ್ಲೇ ಹಾಕಿ. ಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾಪ್ತ್ಯ ಅನಂತರಾಜಾಯ ಸರ್ವಸ್ತೋಮೋತಿರಾತ್ರೌತ್ತಮ ಮಹದ್ಭವತೆ ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತೆ. ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂಸೇ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಯ ಮಹೇಶ್ವರಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವೆಂಕಟೇಶ್ ಅವರು ನಿನ್ನೆಯಿಂದ ಮೊದಲುಗೊಂಡು ಇವತ್ತು ಮಧ್ಯಾಹ್ನ ಪರ್ಯಂತ ಮನೆಯನ್ನು ನೂತನವಾದಂತ ನಿರ್ಮಿಸಿದಂತ ಲಕ್ಷ್ಮೀ ವೆಂಕಟೇಶ್ವರ ನಿಲಯದ ಗೃಹ ಪ್ರವೇಶ ಅಂಗವಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಿಸಿದ್ದಾರೆ. ಅವರು ಮಾಡಿದಂತ ಪೂಜೆ ಅಂದ್ರೆ ಒಂದು ಹೂವಿನಲ್ಲಿ ಒಂದು ಎಸಳಿನ ಸೇವೆಯನ್ನ ಮಾಡಿದ್ದಾರೆ. ಆ ಎಸಳಿನ ಸೇವೆಯನ್ನೇ ಒಂದು ಹೂವಿನ ಸೇವೆಯಂತೆ ಭಾವಿಸಿ ಜಗತ್ತಿಗೆ ತಂದೆ ತಾಯಿ ಸ್ವರೂಪರಾದಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಅವರಿಗೆ, ಅವರ ಮನೆಯವರಿಗೆ, ಮಕ್ಕಳಿಗೆ, ಗೆಳೆಯಂದಿರಿಗೆ, ಅವರ ಮೊಮ್ಮಕ್ಕಳಿಗೆ, ಅವರ ಸಹ ಕುಟುಂಬಕ್ಕೆ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಮಾಡತಕ್ಕಂತಹ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಕೊಟ್ಟು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಮನೆಯವರಿಗೆ ಹೆಣ್ಣು ಮಕ್ಕಳಿಬ್ಬರಿಗೂ ಕೂಡ ದೀರ್ಘ ಸೌಮಂಗಲ್ಯಾಭಿವೃದ್ಧಿಯನ್ನು ಕೊಟ್ಟು ಎಲ್ಲಿಯವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿಯವರೆಗೆ ಇರ್ತಾ ಇದೆ. ಅಷ್ಟೇ ಬರೋದು, ಮುಂದಕ್ಕೆ ಬರಲ್ಲ ಅವ್ರಿಗೆ. ಶ್ರೀ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರ ನೀ ತುಂಬಿದೆ ಎಂದೆಂದು ಮನದಲ್ಲಿ ನೀ ಬಾರಿ ಆಯ್ತು ಆಯ್ತಾ? ಎಲ್ಲರಿಗೂ ಕೊಟ್ಬಿಡಿ, ಹಂಗೆ ಹಚ್ಕೊಳ್ತಾ. ಆರೋಗ್ಯಮಾವಿದಾಚೋಪಮಾನಂ ಮಹೀಯತೆ ಧನಂ ಧಾನ್ಯಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಉತ್ತರೋತ್ತರಾಭಿವೃದ್ಧಿರಸ್ತು. ಆಚರಿತ ನೂತನ ಗೃಹ ಪ್ರವೇಶ ಪೂಜಾ ಸಂಪೂರ್ಣ ಫಲಪ್ರಾಪ್ತಿರಸ್ತು. ದೇವ್ರ ಮನೆ ಕಳಿಸ್ಬಿಟ್ಟು 6 ಜನ ನಮಸ್ಕಾರ ಮಾಡ್ಬಿಡಿ. ಹಾಗೆ ಇಲ್ಲಿ ಬನ್ನಿ. ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಳ್ಬೇಡಿ, ನೀವು ಸೇರಿ ಎಲ್ಲರೂ ಸೇರಿ. 6 ಗಂಟೆ ಇರುತ್ತಲ್ವಾ? 4 ಗಂಟೆಗೆ ಅಲ್ಲಿ ಒಂದು 2 ಹಣ್ಣು ತೆಗೀರಿ. ಅಲ್ಲ ನಮಸ್ಕಾರ ಮಾಡಿ.
ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಟಿಫನ್ ತರಿಸಿದ್ರು ನಮ್ಮ ತಂಗಿ ಹಸ್ಬೆಂಡೇ. ಇಡ್ಲಿ, ವಡೆ, ಶಾವಿಗೆ ಉಪ್ಪಿಟ್ಟು, ಚಟ್ನಿ. ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ. ಸೊ ಅವರೆಲ್ಲ ಕೆಳಗಡೆ ಹೋದ್ಮೇಲೆ ಎಲ್ಲ ಖಾಲಿ ಇತ್ತು ಹಾಲು. ಅಪ್ಪ ಅಮ್ಮಂದು ಸಪ್ರೇಟಾಗಿ ಒಂದು ಫೋಟೋ, ಒಂದು ವೀಡಿಯೋ ಏನೂ ಕೂಡ ಮಾಡಿರಲಿಲ್ಲ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಅವರಿಬ್ಬರನ್ನ, ಯಾಕಂದರೆ ಗೆಸ್ಟೆಲ್ಲ ಆಲ್ಮೋಸ್ಟು ಅಂದರೆ ಇವರೆಲ್ಲ ನಮ್ಮ ಹತ್ರದ ನೆಂಟರುಗಳೆಲ್ಲ ಆಲ್ಮೋಸ್ಟ್ ನಿನ್ನೆಯಿಂದನೂ ಇದ್ದರು. ಬಟ್ ಮೇನ್ ಗೆಸ್ಟ್ಗಳು ಅಂದರೆ ನೆಂಟರೆಲ್ಲ ಬರೋದು 12 ಮೇಲೇ. ಆವಾಗ ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಅಂದರೆ ಪ್ರಸಾದ ಕೊಡಬೇಕು, ಇದೆಲ್ಲ ಇರುತ್ತಲ್ವ, ಅದರಿಂದ ಪ್ರಸಾದ ಕೂಡ ಬಂತು. ಅಲ್ಲಿ ಬಲಗಡೆ ಕಾಣಿಸ್ತದೆ ನೋಡಿ ಟಿಫನ್ ಕರಿ, ತುಂಬಾ ಚೆನ್ನಾಗಿತ್ತು. ಸೊ ಆವಾಗ ಈ ಥರ ಫ್ರೀಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರಿಬ್ಬರು ನಿಲ್ಲಿಸ್ಬಿಟ್ಟು ನಾವೇ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಮಾಡ್ತಿದ್ರು, ನಾನು ಹೇಳ್ತಾ ಇದ್ದಾರೆ ಅಂದರೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದೆ. ಸೊ ನಮ್ಮ ಅಪ್ಪ ಅಮ್ಮ ಏನು ಆಸೆ ಪಟ್ಟಿದ್ದಾರೆ ಅದನ್ನೆಲ್ಲ ದೇವ್ರು ಈಡೇರಿಸಲಿ ಅಂತ ನಾನು ಆಸೆ ಪಡ್ತೀನಿ. ಸೊ ಈಗ ನೆಕ್ಸ್ಟು ಎಲ್ಲರೂ ನೆಂಟರು ಬಂದು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮ ಊರಿನವರು, ಊರಿಂದ ಬಸ್ ಮಾಡಿದರು ಅಪ್ಪ ಚಿಕ್ಕದೊಂದು. ಸೊ ಊರಿಂದ ಎಲ್ಲರೂ ಬಂದಿದ್ರು. ನಮ್ಮ ಚಿಕ್ಕಮ್ಮ ನೋಡಿ, ನಮ್ಮ ಸವಿತಾ ಆಂಟಿ ಎಲ್ಲರೂ ಮಾತಾಡಿಸ್ತೈತೆ. ಇವಾಗ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ. ನಮ್ಮ ಜಮ್ಮು ಅಣ್ಣ, ನಮ್ಮ ಏರಿಯಾಯಿಂದ ಕೂಡ ಬಂದಿದ್ದರು ಒಂದಿಬ್ಬರು. ನನ್ನ ನಾದಿನಿ ನಾಗಲಕ್ಷ್ಮಿ, ಅವರ ಅತ್ತೆ ಗೋಪಿಯಣ್ಣ ಮಕ್ಕಳಾಗ್ಬೋದು. ಆಮೇಲೆ ನೀಲಮ್ಮ ಆಂಟಿ ಬಂದಿದ್ದರು, ನಮ್ಮ ಅತ್ತೆ ಜೊತೆ ಕೆಲಸ ಮಾಡ್ತಾರೆ ಕೂಲಿಗೆ ಅವರು. ಸೊ ಎಲ್ಲರೂ ಬಂದಿದ್ದರು, ತುಂಬ ಖುಷಿ ಆಯ್ತು ನನಗಂತೂ. ಶ್ರೀದೇವಿ ಯಜಮಾನ್ರು ಕೂತ್ಕೊಂಡಿದ್ದಾರೆ ನೋಡಿ. ಬಟ್ ಶ್ರೀದೇವಿ ಮಿಸ್ಸಿಂಗು, ಅವ್ರಿಗೆ ಅಶ್ವಾಗಿತ್ತು ಅನಿಸುತ್ತೆ, ಮೊದಲೇ ಕೂತ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮ ಏರಿಯಾದವರು. ಆಮೇಲೆ ನಮ್ಮ ಅಣ್ಣ, ನಮ್ಮ ಅತ್ತೆ ಮಗ ರಾಮಿ ಅಣ್ಣ ಬಂದಿದ್ದಾರೆ. ಸೊ ಇವರು ವಿದ್ಯಾ ಅಕ್ಕ ಅಂತ ನೋಡಿ, ಇಲ್ಲಿ ಪಿಂಕ್ ವಿತ್ ಎಲ್ಲೋ ಬ್ಲೌಸ್ ಹಾಕ್ಕೊಂಡಿದ್ದಾರಲ್ಲ, ಹಾಯ್ ಅಕ್ಕ. ಸೊ ಅವ್ರ ಮಗಳು, ಅವ್ರ ಮಗ ವಿದ್ಯಾಕ್ಕನ ತಂಗಿ ನೋಡಿ, ಶ್ರೀದೇವಿ ಇಲ್ಲಿ ಕೂತ್ಕೊಂಡವಳೆ. ಏನಕ್ಕೆ ಅವ್ರ ಅಣ್ಣ, ಅವ್ರ ಅಕ್ಕ ಎಲ್ಲ ಬಂದುಬಿಟ್ಟಿದಾರಲ್ವ, ಅಣ್ಣ ಅತ್ತಿಗೆ ಅಲ್ವಾ. ಸೊ ಅವ್ರ ಜೊತೆ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಿದ್ದಾಳೆ. ರೇಗಿಸ್ತಾ ಇದ್ದೀನಿ, ತಿನ್ನು ನಿನಗೆ ಸಾಕಾಗಲ್ಲ, ತಿನ್ನು ಅಂತಿದ್ದೀನಿ. ಅದಕ್ಕೆ ನಮ್ಮ ಅತ್ತೆ ಮಗಳು ಹೇಳ್ತಾಯಿದ್ಲು, ಗೀತಾ ಸಣ್ಣ ದಪ್ಪ ಇರೋರು ಜಾಸ್ತಿ ತಿನ್ನಲ್ಲ ಕಣೆ ಅಂತ ಹೇಳ್ತಾಯಿದ್ದು. ನಮ್ಮ ಶ್ರೀದೇವಿಗೆ ಅದು ಆ್ಯಡ್ ಆಗಲ್ಲ ಅಂತ ನೋಡಿ. ನಮ್ಮ ರಾಯೇಶ್ವರಮ್ಮ ಹೆಂಗೆ ಲುಕ್ ಕೊಡ್ತಿದ್ದಾರೆ. ರಾಯೇಶ್ವರಮ್ಮ, ಚೆನ್ನಮ್ಮ ಎಲ್ಲ ಬಂದಿದ್ರು ನೋಡಿ. ಇವರೇ ರಾಯೇಶ್ವರಮ್ಮ, ನಮ್ಮ ಮನೆ ಪಕ್ಕ ಇರೋರು. ಸೊ ನನಗೆ ಪರ್ಸ್ನಲಿ ಊಟದ ಹತ್ರ ಹೋಗಿ ಮಾತಾಡ್ಸ್ಬೇಕಾದ್ರೆ ತುಂಬ ಮುಜುಗರ ಆಗುತ್ತೆ, ನಿಜ ಹೇಳ್ತಾ ಇದ್ದೀನಿ. ಬಟ್ ನಮ್ಮ ಹಸ್ಬೆಂಡು ಇಲ್ಲ ಬಾ ಅಲ್ಲಿ ಯಾರು ವಿಚಾರಿಸ್ಕೊಂತಾರೆ. ಸೀರಿಯಸ್ಸಾಗಿ ನನಗೆ ನಮ್ಮ ಚಿಕ್ಕಪ್ಪ ನೋಡಿ ಯೆಲ್ಲೋ ಕಲರ್ಸ್ ಏನಪ್ಪ ಶರ್ಟ್ ಹಾಕಿದೆ. ಇವರೆಲ್ಲ ನಮ್ಮ ಮಂಡ್ಯದವರು. ಆ ಕಡೆ ನಮ್ಮ ಅಕ್ಕ ರೂಪಕ್ಕ ಯೆಲ್ಲೋ ವಿತ್ ರೆಡ್ ಬ್ಲೌಸ್ ಹಾಕಿದೆಯಲ್ಲ, ನಂಗೆ ತಿನ್ನಿಸ್ತಿದ್ದಾರೆ ನೋಡಿ. ಅವರು ನಮ್ಮ ಅಕ್ಕ ಅಂದರೆ ಸ್ವಂತ ನನ್ನ ದೊಡ್ಡಮ್ಮನ ಮಗಳು, ನಮ್ಮ ಅಮ್ಮನ ಅಕ್ಕನ ಮಗಳು ಅವರು. ಇದು ನಮ್ಮ ಅತ್ತೆ, ಗ್ರೀನ್ ವಿತ್ ರೆಡ್ ಹಾಕಿರೋದು. ಇವರೆಲ್ಲ ಫುಲ್ಲು ಮಂಡ್ಯದವರೇ. ನಮ್ಮ ಮಾಮನ ಮಕ್ಕಳು ಇವರಿಬ್ರು, ನನ್ನ ತಂಗಿರು, ಹಿಂಗೆ ಎಲ್ಲರೂ ಬಂದಿದ್ದರು. ಇವ್ರು ನೀಲಮ್ಮ ಆಂಟಿ ನಮ್ಮ ಅತ್ತೆ ಜೊತೆ ಕೂತ್ಕೊಂಡಿದ್ದಾರೆ ನೋಡಿ, ಕೊಲಿಗೋರು. ಪಕ್ಕ ಇರೋರೆಲ್ಲ ನಮ್ಮ ಏರಿಯಾದವರು ನೋಡಿ. ಇಬ್ಬರು ಫ್ರೆಂಡ್ಸ್ ಒಂದೇ ಕಲರ್ ಸೀರೆ ಉಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಆಂಟಿ ಗೊತ್ತಿಲ್ಲ ಅತ್ತೆ ಆ ಕಲರ್ ಹಾಕೋತಾರೆ ಅಂತ. ಆಂಟಿ ಹಾಕೊಬಂದ್ಮೇಲೆ ನೋಡಿದ್ರೆ ಇಬ್ಬರು ಸೇಮ್ ಮ್ಯಾಚಿಂಗ್ ಆಗಿತ್ತು. ಸೊ ಹೋಗಿ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ, ಇದೆಲ್ಲ ಹೇಳಕ್ಕೆ ನನಗೆ ಒಂಥರ ಅನಿಸುತ್ತೆ. ಅವ್ರಿಗೂ ಕೂಡ ನಮ್ಮನ್ನು ನೋಡಿದ್ರೆ ಮುಜುಗರ ಅನಿಸುತ್ತೆ, ನಮಗೂ ಒಂಥರ ಅನಿಸುತ್ತೆ. ಬಟ್ ಇವ್ರು ನನ್ನ ಗಂಡ ಕೇಳಲ್ಲ. ಬಟ್ ನಾನು ಜಾಸ್ತಿ ಹೊತ್ತಿರಲಿಲ್ಲ ಅಲ್ಲಿ. ನಾನು ಅಲ್ಲಿ ಹೋಗಿ ನಮ್ಮ ಅಣ್ಣ ನೋಡಿ ವೈಟ್ ಡ್ರೆಸ್ ಹಾಕೊಂಡು ಆ ಕಡೆ ಕಾರ್ನರ್ ಕೂತ್ಕೊಂಡಿದ್ದಾನಲ್ಲ, ಅವ್ನು ನಮ್ಮ ದೊಡ್ಡಮ್ಮನ ಮಗ. ಅಂದರೆ ಇವರೆಲ್ಲ ನಮ್ಮ ದೊಡ್ಡಮ್ಮ ಮಗು ಎತ್ಕೊಂಡಿರೋರು. ಇವರೆಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳು. ಇನ್ನೊಂದು ದೊಡ್ಡಮ್ಮ ಇವರೆಲ್ಲ ನಮ್ಮ ಅಪ್ಪನ ಕಡೆ. ಆವಾಗಲೇ ಅಕ್ಕ ಮತ್ತು ನಮ್ಮ ಅಣ್ಣ ಅಂತ ನೋಡಿಸ್ದೆ ಗೊತ್ತಾ, ಅವರೆಲ್ಲ ನಮ್ಮ ಅಮ್ಮನ ಕಡೆಯವರು, ಇವರೆಲ್ಲ ನಮ್ಮ ಅಪ್ಪನ ಕಡೆಯವರು. ಸೊ ಫೈನಲಿ ನನ್ನ ಫ್ರೆಂಡ್ ಬಂದಿದ್ದಾಳೆ ನೋಡಿ. ನಾವು ಮಾತಾಡೋದನ್ನೆಲ್ಲ ಕೇಳ್ಸೋಕ್ಕಾಗಲ್ಲ, ಯಾಕಂದರೆ ಅಮ್ಮ ದೇವ್ರ ಮನೇಲಿ ದೇವ್ರ ಫೋಟೋದಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು. ಅಂದರೆ ದೇವ್ರ ಸಾಂಗ್ ಬರುತ್ತಲ್ವ ಅದು. ಸೊ ಅದನ್ನು ನೋಡ್ಸೋಕ್ಕಾಗಲ್ಲ. ಫೈನಲಿ ನಾವು ನಮ್ಮ ಅಪ್ಪ ಅಮ್ಮನ ಕೊಟ್ಟಿರೋ ಗಿಫ್ಟ್ ಹೈಯರ್ದು ಟಿ ವಿ. ಸೊ ಟಿ ವಿ ಕೊಡಿಸಿದ್ದೀವಿ. ಅವ್ರದ್ದು ಟಿ ವಿ ಹಾಳಾಗಿಬಿಟ್ಟಿತ್ತು. ಆ್ಯಕ್ಚುಲಿ ಫ್ರಿಜ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದು, ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ, ಸುಳ್ಳು ಹೇಳ್ಬಾರ್ದು. ಬಟ್ ಫ್ರಿಜ್ಜು ಅವ್ರ ಚೆನ್ನಾಗಿದೆ. ಬಟ್ ಟಿ ವಿ ಮೇನ್ ಹಾಳಾಗಿತ್ತು. ಹೊಸ ಮನೆಗೆ ಅದು ಹಾಳಾಗಿರೋ ಟಿ ವಿ ಬೇಡ ಅಂತ. ಹಾಯ್ ಭಾರತಿ, ನಾಗಣ್ಣ, ನಾಗಲಕ್ಷ್ಮಿ, ಅಮಿತ್, ಸಹನಾ, ಅವ್ರ ಅತ್ತೆ ಎಲ್ಲರೂ ಬಂದಿದ್ದರು, ಗೋಪಿಯಣ್ಣ ಎಲ್ಲರೂ. ಸೊ ಅವಾಗ ನಾನು ಇರಲಿಲ್ಲ, ವಿಡಿಯೋ ಮಾಡಿರೋದೆಲ್ಲನೂ. ಇವರು ಕಬಾಬ್, ಸಂತು ಅಣ್ಣ ಅವರು ಕೂಡ ಬಂದಿದ್ದರು, ಎಲ್ಲರೂ ಬಂದಿದ್ದರು. ನಾನಿದ್ದೀನಿ, ಅಲ್ಲೇ ಇದ್ದೀನಿ, ಮಾತಾಡಿಸ್ತಾ ಇದ್ದೀನಿ ಅವ್ರನ್ನ. ಸೊ ಏನು ಹೇಳ್ತಾ ಇದ್ದೆ, ಅದೇ ಟಿ ವಿ ಕೊಡಿಸಿದ್ವಿ. ಸೊ ಯೂಸ್ ಆಗಲಿ ಅಂದ್ಬಿಟ್ಟು. ನೆಕ್ಸ್ಟು ಅದು ಫಿಟ್ಟಿಂಗ್ ಮಾಡಿಸೋದು ಇದೆಲ್ಲ ನೆಕ್ಸ್ಟ್ ವೀಡಿಯೋ ಇದೆ ಕೂಡ, ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಕ್ರೆಡಿಟ್ಸು
ಫುಲ್ ನಮ್ಮ ಇದು ಸಂತೋಷಣ್ಣ, ಮಧ್ಯದಲ್ಲಿರೋದು ನಮ್ಮ ಮಾಮ, ಆ ಕಡೆ ನನ್ನ ತಮ್ಮ, ಆ ಕಡೆ ನಮ್ಮ ಆಂಟಿ ಇವರೆಲ್ಲ ಇದ್ದಾರೆ. ಸೊ ಕ್ರೆಡಿಟ್ಸ್ ಪೂರ್ತಿ ನಮ್ಮ ಅಪ್ಪ ಅಮ್ಮನಿಗೆ ಹೋಗಬೇಕು, ಅವರೇ ಹುಡುಕಿದ್ದು. ಸೊ ತುಂಬ ಚೆನ್ನಾಗಿತ್ತು ಊಟ, ಮಾತ್ರ ತುಂಬ ಇಷ್ಟಪಟ್ಟರು ತುಂಬ ಜನ. ನಾಚಿಕೆ ಆಗುತ್ತೆ, ಮಾಡಲ್ಲ. ಅಪ್ಪಿ ಬರಲ್ಲ ನಿನ್ನೆ ಸರಿ ಬರಲ್ಲ ಬಾಯಿಲ್ ನೀನು ಒಬ್ನೇ ಕಣ ಗಂಡಸು ಅನ್ನೋ ಹಂಗೆ ನಿಂತಿರೋದು ಬರ ಹಂಗೆ ಅನ್ಕೊಳ ನೀನು ಅಲ್ಲಿ ಹೋಗ್ಬಿಟ್ಟು ಮೆತ್ತಿಗೆ ಬಿಡಿ ನಿಂತ್ಕೋ. ಫೋನ್ ಬರ್ತದೆ ಮಾಮೂಲಿ. ಯಾರು ಬಂದೇ ಇಲ್ಲ ಅಲ್ಲಿ ಬಂದೇ ಬರ್ತಾ ಇದ್ದೆ. ಇಲ್ಲ ಎಲ್ಲ ಪಂಕ್ತಿಯಲ್ಲಿ ಹಿಡಿತೀನಿ. ಒಂದು ಸಿಡಿ ಮಾಡ್ತೀನಿ ಪೆನ್ ಡ್ರೈವ್. ಯಾಕೋ ವಸಂತ ಸೈಡು ಕೂತ್ಕೊತಾಳೆ. ನಿಂತಿನ ಖಾರ ಬೇಕು ಅವ್ರಿಗೆ ಅಲ್ವಾ? ಇದರಲ್ಲಿ ಅಡಿಗೆ ಮನೆಯಲ್ಲಿ ಸಕ್ಕರೆ ಕೊಡ್ತಾ ಎಂದೆ ಅವಳು ಕೊಟ್ಲ, ನಾನು ಎತ್ಕೊಂಡ್ನು ಗೊತ್ತಿಲ್ಲ. ಉಪ್ಪು ಎತ್ಕೊ ಬಂದ್ಬಿಟ್ಟಿವಿ. ಎಲ್ಲ ಕೊಟ್ಬಿಟ್ಟು ಉಪ್ಪು ಸಂತೋಷನ ಬಂದ್ಬಿಟ್ಟು ಅಕ್ಕ ಅಕ್ಕ ತಗೋಬೈಲಿ ಅಂತ ಬಾಯಿಗೆ ಹಾಕಂದ ದೂರ ಹೋಗ್ಬಿಟ್ಟು ಅಕ್ಕ ಅಕ್ಕ ನಾನು ಯಾಕೆ ಯಾಕೆ ಅಂದ್ರೆ ಒಯ್ತಾವ್ನಿ ಎಲ್ಕ ಎಲ್ಲಡ್ಕೆ ಕೊಡಕ್ಕೆ ಅಕ್ಕ ಅಕ್ಕ ಬೈಲಿ ಬೈಲಿ ನನ್ಗೇನು ಗೊತ್ತು. ಅವಳು ಇಟ್ಟಿದ್ ನಾನು ಇಟ್ನ ಅವಳನ್ನ ಎತ್ಕೊ ಬಂದ್ಬಿಟ್ಟು ಉಪ್ಪು ಸಕ್ಕರೆ ಇಡು, ಅದು ಗೊತ್ತಾಗ್ಲಿಲ್ಲ ಕತ್ಲೆ. ಅಡಿಗೆ ನಾನೇ ಮಾಡೋದು. ಎಲ್ಲಾರ್ದು ಸೊ ಗೃಹ ಪ್ರವೇಶದ ವ್ಲಾಗು ಇವತ್ತಿಗೆ ಮುಗೀತಿದೆ ಈ ವ್ಲಾಗಲ್ಲಿ. ಸೊ ನೆಕ್ಸ್ಟು ಇನ್ನೊಂದು ವ್ಲಾಗ್ ಇದೆ, ಸೆಲೆಬ್ರೇಷನ್ ವ್ಲಾಗ್. ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಪ್ಪ ಅಮ್ಮನಿಗೆ ಅನ್ನೋದು ಈಗ ಮಧ್ಯಾಹ್ನ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೂರ್ ಆಗ್ತೀನಿ. ಸೊ ವೆಯ್ಟ್ ಮಾಡ್ತೀರಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿಯಾಗಿದ್ದಿನ. ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ವೇಟಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.